Good morning, my dear students. A warm welcome for today's business regulations class. In today's class, we will be discussing with the breach of contract and remedies for breach of contract. So first breach of contract andre ಏನು ಆ ಮೀನಿಂಗ್ ನೋಡ್ತೀವಿ. ಅದಾದ್ಮೇಲೆ ಆ ಒಂದು breach ಆಗಿರೋದಕ್ಕೆ we have some remedies. Legally we have some remedies where we can go for getting the loss to be recovered. So we will be discussing with breach of contract and remedies for breach of contract. Now let us start with today's class. So in previous class, we discussed with discharge of contract. We discussed with the meaning of discharge of contract and what are the different ways of discharging of a contract. So ಅಲ್ಲಿ ನಾವು discharge by performance ನೋಡಿದ್ವಿ, discharge by mutual consent. Again, ಅಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ಅಂತ ನೋಡಿದ್ರೆ ನೀವು ನೊವೇಷನ್ ಆಗಿರ್ಬೋದು, ಆಲ್ಟ್ರೇಷನ್ ಆಗಿರ್ಬೋದು, ರೆಮಿಷನ್, ರೆಸಿಷನ್, ವೇವಿಂಗ್, ಮರ್ಜರ್ ಇದೆಲ್ಲಾನು ನೋಡಿದ್ವಿ. ಮತ್ತೆ ಡಿಸ್ಚಾರ್ಜ್ ಆಫ್ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಲ್ಯಾಪ್ಸ್ ಆಫ್ ಟೈಮ್, discharge of contract by operation of law and discharge of contract by breach of contract. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ನ ನಾವು ಟರ್ಮಿನೇಟ್ ಡಿಸ್ಚಾರ್ಜ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ಯಾವಾಗ? ವೆನ್ ಅ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಟೇಕ್ ಪ್ಲೇಸ್. ಅದನ್ನ ಇನ್ ಡೀಟೇಲ್ ಆಗಿ ನೋಡ್ತೀವಿ. ಫಸ್ಟ್ ನಾವು ಒಂದು ಬ್ರೀಚ್ ನಡೆದ್ರೆ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಬಹುದು ಅಂತ ನೋಡಿದ್ವಿ. ಕ್ಯಾನ್ಸಲ್ ಆಗಿರೋ ಕಾಂಟ್ರಾಕ್ಟ್ ನ ಬ್ರೀಚ್ ಮಾಡಿದ್ರೆ, ಬಿಕಾಸ್ breach is something, yeah, let me check out with that. I'll tell you the meaning with the slide. I'll explain. So when you tell breach of contract, it is simple, an act of breaking a rule or an act of breaking an agreement. ಇವಾಗ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಆ ಕಾಂಟ್ರಾಕ್ಟ್ ಪ್ರಕಾರ ನಾವು ಏನ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ತೀವೋ, ನಮ್ಮ ಆಬ್ಜೆಕ್ಟ್ ಏನು, ನಮ್ಮ ಕನ್ಸಿಡರೇಷನ್ ಏನಾಗಿರತ್ತ ಕಾಂಟ್ರಾಕ್ಟ್ ಪ್ರಕಾರ, ಯಾವಾಗ ವರ್ಕ್ ಮಾಡೋದು, ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೋ ಆ ಪ್ರಕಾರ ಮಾಡಿದೀರಾ, ವೆನ್ ಯು ಗೋ ಫಾರ್ ಬ್ರೇಕಿಂಗ್ ದಟ್, when you fail to do something as has been agreed, then we say the breach has taken place. ಒಪ್ಕೊಂಡಿರೋ ಪ್ರಕಾರ, ನಾವು ಹೇಳಿರೋ ಪ್ರಕಾರ ಮಾಡ್ಲಿಲ್ಲ ಅಂದ್ರೆ ನೀವು ಆ ಕಾಂಟ್ರಾಕ್ಟ್ ಅಲ್ಲಿ ಇರೋ ಪ್ರಕಾರ ಮಾಡ್ದೀರಾ, ಬೇರೆ ಮಾಡ್ತಿರೋದಕ್ಕೆ ಇಲ್ಲಿ ನೀವೊಂದು ರೂಲ್ ನ ಬ್ರೇಕ್ ಮಾಡಿದೀರಾ, ಅಥವಾ ಯು ಹ್ಯಾವ್ ಫೇಲ್ ಟು ಪರ್ಫಾರ್ಮ್ ಅ ಕಾಂಟ್ರಾಕ್ಟ್ ಅನ್ನೋ ಟೈಮಲ್ಲಿ ದಟ್ ಕಾನ್ಸೆಪ್ಟ್ ವಿ ಕಾಲ್ ಇಟ್ ಆಸ್, ದಟ್ ಆಕ್ಟ್ ವಿ ಕಾಲ್ ಇಟ್ ಆಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಆ ತರ ನಡಿಬೇಕಾದ್ರೆ ಬೋತ್ ದ ಪಾರ್ಟೀಸ್ ಯಾರು ಒಬ್ರು ಲಾಸ್ ಆಗ್ಲೇಬೇಕು. ಈಗ ನಾವಿಬ್ರು ಕಾಂಟ್ರಾಕ್ಟ್ ಅಲ್ಲಿ ಎಂಟರ್ ಆಗಿರ್ತೀವಿ, ನಾನ್ ನಿಮಗೆ 5 lakhs ಕೊಡ್ತೀನಿ ಅಂತ ಹೇಳಿರ್ತೀನಿ. ಬಟ್ ಕಾಂಟ್ರಾಕ್ಟ್ ಪ್ರಕಾರ ನಾನ್ ನಿಮಗೆ 5 lakhs ಕೊಡಲ್ಲ, ನೀವು ಕೆಲಸ ಮಾಡ್ಬಿಟ್ಟಿರ್ತೀರಾ, 5 lakhs ನಾನು ಕೊಡಲ್ಲ. ಸೊ ನಿಮಗೆ ಆಫರಿಗೆ ಇದು ಲಾಸ್. ಅಥವಾ ನಾನು ನೀವು ಕಾಂಟ್ರಾಕ್ಟ್ ಎಂಟರ್ ಮಾಡಿ ನೀವು ಹೇಳಿರೋ ಟೈಮ್ ನನಗೆ ಕೆಲಸ ಮಾಡ್ಕೊಟ್ಟಿರಲ್ಲ, ನನಗೆ ಇವಾಗ ಇದರಿಂದ ಲಾಸ್ ಆಗಿರುತ್ತೆ. ಸೊ ಎದರ್ ಎನಿ ಒನ್ ಪಾರ್ಟಿ, ವೆನ್ ದ ಬ್ರೀಚ್ ಟೇಕ್ಸ್ ಪ್ಲೇಸ್, ಎದರ್ ಎನಿ ಒನ್ ಪಾರ್ಟಿ ವಿಲ್ ಬಿ ಫೇಸಿಂಗ್ ದ ಲಾಸ್. ಆ ಲಾಸ್ ಆಗೋದನ್ನ ಹೇಗೆ ನನಗೆ ಸ್ವಲ್ಪ ನಮ್ಗೆ ಆಬ್ವಿಯಸ್ಲಿ ಲಾಸ್ ಅಂದ್ರೆ ನಂಗೆ ಸ್ವಲ್ಪ ಕಾಂಪನ್ಸೇಷನ್ ಬೇಕೇ ಬೇಕು, ನನಗೆ ಇದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕು. ಅದು ಯಾವ ರೀತಿ ನಮಗೆ ಸೊಲ್ಯೂಷನ್ ಸಿಗುತ್ತೆ, ಏನೇನೋ ವಾಟ್ ಆರ್ ದ ಪಾಸಿಬಿಲಿಟೀಸ್ ಟು ರಿಕವರ್ ದ ಲಾಸ್ ಅನ್ನೋದು ನಾವಿಲ್ಲಿ ನೋಡ್ತೀವಿ. First, let us discuss with the meaning of a breach of contract. See, as I told, breach of contract means failure to do something which is there in the contract. Now, contract prakara ನಾವು ಏನ್ ಅನ್ಕೊಂಡಿರ್ತೀವೋ ಟರ್ಮ್ಸ್ ಅಂಡ್ ಕಂಡೀಷನ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಬರೀ ನೀವು ಕೆಲಸನೇ ಮಾಡ್ಲಿಲ್ಲ ಅಂತ ಕಾಂಪನ್ಸೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಆಬ್ಜೆಕ್ಟಿವ್ ಒಳ್ಳೇದಾಗ್ದಿರಾ ಇರ್ಬೋದು, ಅದ್ರ ಪ್ರಕಾರ ನೀವು ಕೆಲಸ ಮಾಡ್ದಿರಾ ಇರಬಹುದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ವೆನ್ ಯು ಫೇಲ್ ಟು ಡೂ ಸಮಥಿಂಗ್ ವಿಚ್ ಇಸ್ ದೇರ್ ಇನ್ ದ ಕಾಂಟ್ರಾಕ್ಟ್, that means the breach of contract took place, which has taken place anta. Next, a breach means an act of breaking a rule or an agreement. ಬ್ರೀಚ್ ಅಂದನೆ ಅದು ಏನಿದೆಯೋ ಅದ್ರ ಪ್ರಕಾರ ಮಾಡ್ದಿರ ಬೇರೆ ರೀತಿಯಲ್ಲಿ ಮಾಡಿದ್ರೆ, ಅಥವಾ ಮಾಡ್ದಿರಾನೇ ಇದ್ರೆ ನೀವು ಅದನ್ನ ಏನಂತೀವಿ, ಬ್ರೀಚ್ ಅಂತ ಕರಿತೀವಿ. ಅಗೇನ್ see here, breach of contract is a legal concept in which a binding agreement or bargained for exchange is not honored by one or more of the parties to the contract by non-performance or interference with the other party's performance. ಸೊ ಇಲ್ಲಿ ನೋಡಿ, ಇಲ್ಲಿ ನಮಗೆ 3 ಕಾನ್ಸೆಪ್ಟ್ಸ್ ಬರುತ್ತೆ. ಏನೋ ಇದೊಂದು ಲೀಗಲ್ ಕಾನ್ಸೆಪ್ಟ್, ಏನೋ ಅನ್ಕೊಂಡಿರೋ ಅಗ್ರಿಮೆಂಟ್ ಪ್ರಕಾರ ನಾವ್ ಏನ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವೋ, ಟರ್ಮ್ಸ್ ಆಗಿರ್ಬೋದು, ಮನಿ ವ್ಯಾಲ್ಯೂ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ವಾಟ್ ವಿ ಹ್ಯಾವ್ ಎಕ್ಸ್ಚೇಂಜ್ ಈಸ್ ನಾಟ್ ಹಾನರ್ಡ್. ಅದ್ರ ಪ್ರಕಾರ ಕೆಲಸ ಇಲ್ಲಿ ನಡೀಲಿಲ್ಲ, ಎದರ್ ಬೈ ಒನ್ ಪಾರ್ಟಿ ಆರ್ ಬೈ ಬೋತ್ ದ ಪಾರ್ಟೀಸ್, ಆರ್ ಸಮ್ ಟೈಮ್ ಬೈ ನಾನ್ ಪರ್ಫಾರ್ಮೆನ್ಸ್. ಅನ್ಕೊಂಡಿರೋ ತರ ಪರ್ಫಾರ್ಮ್ ನೀವು ಮಾಡ್ಲಿಲ್ಲ ಅಂದ್ರೆ obviously we say the breach has taken place, the breach of contract has taken place. ಅಥವಾ interference of the other party's performance. ಕಾಂಟ್ರಾಕ್ಟ್ ಅಲ್ಲಿ ಇರೋದು ಇಬ್ರೋ 3 ಜನ ಪಾರ್ಟೀಸ್, ಅವ್ರು ಬಿಟ್ಟು ಥರ್ಡ್ ಪಾರ್ಟಿ ಇಸ್ ಇನ್ವಾಲ್ವಿಂಗ್,
which you don't want the third stranger of a contract to enter my particular work. At that time we say the breach has been taken place, because we tell very clearly the contract is between X and Y, between Q and R, but someone, the third party between the S, when they're entering, the Q doesn't want the S to enter into a contract. At that time, obviously, when the third party is been involved, we see the breach has taken place. Okay. I hope you are clear with the meaning of breach of contract. Now let us see what are the remedies for the breach of contract. When you check out with the remedies for the breach of contract, legally the law has given some remedies where you can go for getting your work done. Breach agidre, mosa agidre, kelsa madlila andre, you have some remedies. That is, you get the remedies by rescission of a contract, that is by cancellation, by restitution, that is by recovery or restore. Restitution is nothing but restoring ಅಂತ ಹೇಳಿ. ಇನ್ನೊಂದು, you can go for suiting for specific performance. In detail we'll discuss ಒಂದೊಂದು ಯಾವ್ಯಾವ ರೀತಿ ಅಂತ ಹೇಳಿ. ಅಥವಾ injunction, I think you have heard, court order, stay order ಅಂತೀವಲ್ಲ, court has issued a injunction ಅಂತೀವಿ. It is nothing but court order, ಅದು ನೋಡ್ತೀವಿ. You can suit from quantum merit, ಅದನ್ನು ಏನು ಅಂತ ನೋಡೋಣ. Next you can suit for damages. When the breach of contract is taken place, you can go for getting by any of this act, you can get that loss recovered, or that particular breach can be cancelled, and you can go for suiting in different ways. Now let us discuss in each and every angle. Let's see the remedies for the breach. The first one is rescission. Rescission is nothing but cancellation or revocation of a contract which is subsequently set aside. Andre now ankondiರೋ contract ಅವರು perform ಮಾಡಲಿಲ್ಲ, when they fail to do it, a performance or ಮಾಡಲಿಲ್ಲ, when they fail to act upon the contract, you can go for revocating, you can go for cancelling the future performance. ಇವಾಗ ಇದಿಲ್ಲಿಗೆ ನಮ್ಗೆ ಗೊತ್ತಾಯ್ತು, ಇವ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಆ ಕಾಂಟ್ರಾಕ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡಿ ಫ್ಯೂಚರ್ ಅಲ್ಲಿ ಏನ್ ನಡೆಯುತ್ತೋ ಅದನ್ನ ಅಲ್ಲೇ ವರ್ಕ್ ಸ್ಟಾಪ್ ಮಾಡಿ ನಮ್ಗೆ ಏನ್ ಲಾಸ್ ಆಗಿದೆ ಅಂತ ಚೆಕ್ ಮಾಡಿ ನಮ್ಗೆ ಏನ್ ರೆಮಿಡೀಸ್ ಬೇಕೋ ಅಲ್ಲಿ ನಾವು ತಗೋಬಹುದು ಅಂತ ಹೇಳಿ. ದಟ್ ಮೀನ್ಸ್ ಯು ಕ್ಯಾನ್ ಕ್ಯಾನ್ಸಲ್ ದಿ ಫ್ಯೂಚರ್ ಪರ್ಫಾರ್ಮೆನ್ಸ್. ಟಾಕ್ ಔಟ್ ಫ್ಯೂಚರ್ ಅಂದ್ರೆ ಗೊತ್ತಾಗಿದ ತಕ್ಷಣ ಇವ್ ಸರಿಯಾಗಿ ಮಾಡ್ತಾರೆ, ಏನೋ ತಪ್ಪು ನಡೆದಿದೆ ಅಂತ ಗೊತ್ತಾಗಿದ ತಕ್ಷಣ recession. That is, this is one of the remedy where you can go for cancelling the contract, so that the future also there will not be any problem. Full ಕೆಲಸ ಕಂಪ್ಲೀಟ್ ಮಾಡಿ ಫುಲ್ ಕಾಂಟ್ರಾಕ್ಟ್ ಮಾಡಿ ಆಮೇಲೆ ಲಾಸ್ ಆಗೋದಕ್ಕಿಂತ ಅಲ್ಲೇ ನಾವು ಕ್ಯಾನ್ಸಲ್ ಮಾಡಿ ಅದು ಯಾರು ಬ್ರೇಕ್ ಮಾಡಿದಾರೋ, ಯಾರು ಬ್ರೀಚ್ ಮಾಡಿದಾರೋ ಅವ್ರ ಹತ್ರ ಯು ಕ್ಯಾನ್ ಗೋ ಫಾರ್ ಫೈಲಿಂಗ್, ಯು ಕ್ಯಾನ್ sue for the compensation. Getting my one example ನೋಡಿ ಇಲ್ಲಿ. The court may rescind a contract on request of the buyer if the builder is unable to complete the renovation work due to financial difficulties. ಅಲ್ಲಿ ಗೊತ್ತಾಗೋಯ್ತು ನಮಗೆ ಅವ್ನ್ ಫೈನಾನ್ಷಿಯಲ್ ಡಿಫಿಕಲ್ಟಿ ಇದೆ, ನನ್ನ ಕೆಲಸವನ್ನು ಮಾಡ್ಕೊಡಲ್ಲ ಅಂತ ಹೇಳಿ. ಸೊ ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿ ಸ್ಟಾಪ್ ಮಾಡಬಹುದು. ಸೊ ದಿಸ್ ಇಸ್ rescission, that is cancellation of a contract, so that the future performance also will not affect in any way ಅಂತ ಹೇಳಿ. ನೆಕ್ಸ್ಟ್ ಒನ್ ಇಸ್ suit for damages ಅಂತ. ವೆರಿ ಕ್ಲಿಯರ್, ಏನೇ ಡ್ಯಾಮೇಜ್ ಆಗಿದ್ದು ಅವರು ಸರಿಯಾಗಿ ಮಾಡ್ದಿರಾ, ಕೆಲಸ ಸರಿಯಾಗಿ ಮಾಡ್ದಿರಾ, ಕಾಂಟ್ರಾಕ್ಟ್ ಅಲ್ಲಿ ಏನೋ ತಪ್ಪು ಮಾಡಿ ನಮ್ಗೆ ಏನಾದ್ರು ಡ್ಯಾಮೇಜಸ್ ನಮಗೆ ಲಾಸ್ ಆದ್ರೆ, ವಿ ಕ್ಯಾನ್ ಗೋ ಫಾರ್ ಸೂಯಿಂಗ್ ಫಾರ್ ದಿ ಡ್ಯಾಮೇಜಸ್ ವಾಟ್ ಹ್ಯಾಸ್ ಹ್ಯಾಪನ್. ಅವ್ರು ಏನೇ ಒಂದು ತಪ್ಪು ಮಾಡಿ ಅದ್ ಏನೋ ಒಂದು ಆಗಿರಬಹುದು, ಏನೋ ಒಂದು ಲಾಸ್ ಆಗಿದೆ ಇವಾಗ ಕಾಂಟ್ರಾಕ್ಟ್ ಅಲ್ಲಿ, ಅದ್ ಎಷ್ಟು ಲಾಸ್ ಆಗಿದೆಯೋ ಅದಕ್ಕೆ ಮಾತ್ರ, ಆ ಡ್ಯಾಮೇಜ್ ಎಷ್ಟಾಗಿದೆಯೋ ಅದಕ್ಕೆ ಮಾತ್ರ ನನಗೆ ಕಾಂಪನ್ಸೇಟ್ ಕೊಡಿ ಅಂತಾನು ಕೇಳಿ ಆ ಕಾಂಟ್ರಾಕ್ಟ್ ನ ಅಲ್ಲಿ ಕ್ಯಾನ್ಸಲ್ ಮಾಡಿ ನಾವು ಬರೀ ಕಾಂಪನ್ಸೇಷನ್ ಫಾರ್ ದಿ ಲಾಸ್ ವಿ ಕ್ಯಾನ್ ಗೋ ಫಾರ್ ಕ್ಲೇಮಿಂಗ್. ಅಂಡ್ ದಿಸ್ ಇಸ್ ದ ಮೋಸ್ಟ್ ಕಾಮನ್ ರೆಮಿಡಿ. ಆಬ್ವಿಯಸ್ಲಿ ಇಲ್ಲಿಗೆ ಸಾಕಪ್ಪ ನೀನ್ ನಂಗೆ ಮಾಡಿದ್ದು, ನನ್ಗೆ ಎಷ್ಟು ಲಾಸ್ ಆಗಿದೆ ಆ ದುಡ್ಡು ಮಾತ್ರ ನಾನು ಕೊಟ್ಬಿಡು, ಇನ್ನು ಫರ್ದರ್ ನೀನೇನು ಕೆಲಸ ಮಾಡಬೇಡ. ಸೊ ದಿಸ್ ಇಸ್ ಅನದರ್ ರೆಮಿಡಿ ಫಾರ್ ದಿ ಬ್ರೀಚ್. Party which breaches a contract is liable to pay damages to the party that is wrong. ಯಾರು ತಪ್ಪು ಮಾಡಿದಾರೋ, ಯಾರು ಲಾಸ್ ಮಾಡಿಸಿದಾರೋ ಅವ್ರಿಗೆ ಏನಂತ, ಅವ್ರಿಗೆ ಏನಾಗಿದ್ಯೋ ಅಲ್ಲಿಗೆ ಮಾತ್ರ ಸ್ಟಾಪ್ ಮಾಡಿ, ನನ್ ಲಾಸ್ ಆಗಿರೋದು ಎಷ್ಟಾಗಿದೆಯೋ ಅಷ್ಟು ನೀನು ನನಗೆ ಪೇ ಮಾಡ್ಬಿಡು, ಇನ್ನೇನು ಮಾಡೋದು ಮುಂದೆ ಬೇಕಾಗಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳೋವಂಥದ್ದು. ನೆಕ್ಸ್ಟ್ ನಾವು ನೋಡೋಣ ನೆಕ್ಸ್ಟ್ ರೆಮಿಡೀಸ್ ಯಾವ್ಯಾವ್ದಿದೆ ಅಂತ ಹೇಳಿ. ನೆಕ್ಸ್ಟ್ ನೋಡಿದ್ರೆ restitution very clearly says restitution is nothing but restoring ಅಂತ ಹೇಳಿ, ರಿಟರ್ನಿಂಗ್ ಎವ್ರಿಥಿಂಗ್ ಟು ದಿ ಸ್ಟೇಟ್ ಆಸ್ ಇಟ್ ವಾಸ್ ಬಿಫೋರ್ ಅಂತೀವಿ. ಅಂದ್ರೆ ಇವಾಗ ನಿಮ್ ಕೈಯಲ್ಲಿ ಮಾಡಕ್ ಆಗ್ಲಿಲ್ವಾ, ನೀವೇನು ಮಾಡಕ್ ಹೋಗ್ಬೇಡ್ರಿ, ಅಟ್ಲೀಸ್ಟ್ ಥರ್ಡ್ ಪಾರ್ಟಿ ಯಾರಿದಾರೋ ಅವ್ರನ್ನ ಇನ್ವಾಲ್ವ್ ಮಾಡಿ, ಅಥವಾ ಯು ಮೇಕ್ ಶೋರ್ ಅದ್ ಏನಾಗಿದೆಯೋ. ಫಾರ್ ಅನ್ ಎಕ್ಸಾಂಪಲ್, ಇದು 50% ಆಫ್ ದ ವರ್ಕ್ ಇಸ್ ಬಿನ್ ಡನ್. ಆ 50% ವರ್ಕ್ ಆಗ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗ್ತಾ ಇದೆ ಇಲ್ಲೇನೋ ನಡೆದಿದೆ, ಸಮಥಿಂಗ್ ಇಸ್ ರಾಂಗ್.
ನೆಕ್ಸ್ಟ್ ಮಾಡೋದ್ ಬೇಡ, ಇವಾಗ ಎಷ್ಟು ಮಾಡಿದ್ರು ಇದನ್ನಾರು ಕರೆಕ್ಟ್ ಆಗಿ ಮಾಡಿ ನನಗೆ ಕೊಟ್ಬಿಡಿ ಸಾಕು ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ರೆಸ್ಟಿಟ್ಯೂಷನ್. ಇಲ್ಲಿ ನೋಡಿ, restoration of injured party to position she was in before the contract was made, available to party injured by breach. If other party breaches the contract by non-performance, party in default for any benefit conferred in excess of the loss caused by the breach. ಸೊ ಇನ್ನೊಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ವೆಹಿಕಲ್ ಬಂದು ಡ್ಯಾಮೇಜ್ ಮಾಡುತ್ತೆ, ಒಂದು ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಸೊ ಆ ಡ್ಯಾಮೇಜ್ ಆಗಿ ತುಂಬಾ ನಮ್ಗೆ ಲಾಸ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನೀನ್ ನನ್ಗೆ ಇನ್ನೇನು ಮಾಡ್ಬೇಡ, ಅದ್ ಎಷ್ಟು ಡ್ಯಾಮೇಜ್ ಆಗಿದೆಯೋ ಅದನ್ನ ಫಸ್ಟ್ ಹೆಂಗಿತ್ತು ನನ್ಗೆ ಹಂಗ್ ಮಾಡ್ಕೊಟ್ಬಿಡು, ನನ್ಗೆ ಅದು ಒಂದು ಪರ್ಟಿಕ್ಯುಲರ್ ಪಾರ್ಟ್ ಏನೋ ಹೋಗಿರತ್ತೆ, ಒಂದು ವೆಹಿಕಲ್ ಡ್ಯಾಮೇಜ್ ಆಗಿರುತ್ತೆ, ಅದನ್ನ ಮಾತ್ರ ನೀನ್ ನಂಗೆ ರೀಪ್ಲೇಸ್ ಮಾಡ್ಕೊಟ್ಬಿಡು ಅಂತೀವಿ. ಅಥವಾ ಒಂದು ರೆನೋವೇಷನ್ ವರ್ಕ್ ಏನೋ ನಡೀತಾ ಇರುತ್ತೆ, ಒಂದು ಕಾಂಟ್ರಾಕ್ಟರ್ ಹತ್ರ ನೀವು ರೆನೋವೇಷನ್ ವರ್ಕ್ ಮಾಡಿಸ್ತಾ ಇರ್ಬೇಕಾದ್ರೆ ಅಲ್ಲೊಂದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅವ್ನು ಸರಿಯಾಗಿ ಮಾಡ್ತಿಲ್ಲ, ನನ್ನ ಪ್ರಕಾರ ಡಿಸೈನ್ ನನ್ಗೆ ಏನ್ ಇಂಟೀರಿಯರ್ ಡಿಸೈನ್ ಕೊಟ್ಟಿದ್ದೆ ಅದ್ರ ಪ್ರಕಾರ ಅವ್ರು ಮಾಡ್ಲಿಲ್ಲ ಅಂದ್ರೆ ಸರ್ ಇಲ್ಲಿಗೆ ಸ್ಟಾಪ್ ಮಾಡೋ, ಇನ್ ಫ್ಯೂಚರ್ ಏನು ಮಾಡ್ಬೇಡ, ಅಟ್ಲೀಸ್ಟ್ ಇವಾಗ ನೀನ್ ಏನ್ ತಪ್ಪು ಮಾಡಿದ್ಯೋ ಅದನ್ನ ತೆಗೆದು ನಾನು ಯಾವ ರೀತಿ ಹೇಳಿದೆ ಅದನ್ನ ಮಾತ್ರ ಅದಕ್ಕೆ ಮುಂಚೆ ಹೇಗಿತ್ತು ನನ್ಗೆ ಅದಕ್ಕೆ ಮಾಡ್ಕೊಟ್ಬಿಡಪ್ಪ ಸಾಕು, ಇನ್ನೇನು ಮಾಡಕ್ ಹೋಗ್ಬೇಡ ಅಂತ ಹೇಳಿ. ಅಥವಾ ನೀನ್ ಏನೋ ಒಂದು ಆಂಗಲ್ ಡಿಸೈನ್ ಚೇಂಜ್ ಮಾಡ್ಬಿಟ್ಟಿರ್ತೀರಾ, ಈ ಡಿಸೈನೇ ಬೇಡ, ಹಳೇದ್ ಹೆಂಗಿತ್ತು ನೀನ್ ಹಂಗ್ ಮಾಡ್ಕೊಟ್ರೆ ನನಗೆ ಸಾಕು ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅನದರ್ ಮೆಥಡ್ ಫಾರ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ದಟ್ ಇಸ್ ಬೈ restitution. Let us check with the next remedy. When you check with the next remedies are quantum merit and specific performance. These are the other two. When you talk about the quantum merit, paid what is deserved. You get paid for whatever work you were able to complete. Court determine a reasonable sum of money for the services or work you performed. So ಇಲ್ಲಿ ಏನಾಗುತ್ತೆ ಅಂದ್ರೆ ವೆರಿ ಕ್ಲಿಯರ್ಲಿ ಸೇಸ್, ಎಷ್ಟು ಕೆಲಸ ಆಗಿದೆಯೋ ಅಷ್ಟಿಗೆ ಮಾತ್ರ ಪೇ ಮಾಡಿ ಆ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ನ ಎಂಡ್ ಮಾಡ್ಕೊಳೋ ಅಂತದ್ದು. ಸೊ ಇಲ್ಲಿ ಕ್ವಾಂಟಮ್ ಮೆರಿಟ್ ಅಂತ, ದಟ್ ಇಸ್ ನಥಿಂಗ್ ಬಟ್ ಆಸ್ ಮಚ್ ಆಸ್ ಈಸ್ ಮೆರಿಟೆಡ್ ಅಂತ, ಎಷ್ಟು ಕೆಲಸ ಆಗಿದೆಯೋ ಅಷ್ಟಿಗೆ ಮಾತ್ರ ಪೇ ಮಾಡೋದು. ಇವಾಗ ಬೋತ್ ದ ಪಾರ್ಟೀಸ್, ಇವಾಗ ನಾನು ಆಫರರ್, ನೀವು ಆಫರಿ, ನೀವು ಒಂದ್ ಕೆಲಸ ಮಾಡ್ಕೊಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿರ್ತೀರಾ, ಬಟ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ನಡೆದಿರತ್ತೆ, ನೀವೇನೋ ತಪ್ಪು ಮಾಡಿದ್ರೆ ನೀವು ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ ಹೇಳ್ಬಿಡ್ತೀರಾ. ಅವ್ ನಾನು ಏನಂತೀನಿ, ನೀನ್ ಎಷ್ಟು ಕೆಲಸ ಮಾಡಿದ್ಯೋ ನಾನು ಅಷ್ಟಕ್ಕೆ ಮಾತ್ರ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆಸ್ ಮಚ್ ಆಸ್ ಇಟ್ ಇಸ್ ಮೆರಿಟೆಡ್, ಪೇಡ್ ವಾಟ್ ಈಸ್ ಡಿಸರ್ವ್. ಈಗ ನೀನು ಎಷ್ಟು ಕೆಲಸ ಮಾಡಿದ್ಯೋ ಅಷ್ಟು, ಮೇ ಬಿ ಯುಡ್ ಹವ್ ವರ್ಕ್ ಫಾರ್ 3 months, 1 month ಅಲ್ಲಿ ಮಾಡ್ಬೇಕಾಗಿರೋ ಕೆಲಸನ ನೀವು 3 months ಮಾಡಿರ್ತೀರಾ, ನಾನು ನಿಮಗೆ 3 monthsಗೂ ನಾನು ಪೇ ಮಾಡಲ್ಲ, ಆ ಕೆಲ್ಸಕ್ಕೆ ಎಷ್ಟು ವರ್ತ್ ಆಗಿದೆಯೋ ನಾನು ಅಷ್ಟಕ್ಕೆ ಮಾತ್ರನೇ. ನೀವು ಒಂದಿನ ಮಾಡೋ ಕೆಲಸ 10 ದಿನ ಮಾಡಿದ್ರೆ ನಾನು 10 ದಿನಾನು ನಿಮ್ಗೆ ಕೂಲಿ ಕೊಡೋದಿಕ್ಕಾಗಲ್ಲ. ಆ ಒಂದು ದಿನಕ್ಕೆ ಎಷ್ಟು ಬೇಕಾಗಿತ್ತೋ ಆ ವರ್ಕ್ ನನಗೆ ಎಷ್ಟು ವರ್ತ್ ಅಷ್ಟಕ್ಕೆ ಮಾತ್ರ ನಾನು ನಿನಗೆ ಪೇ ಮಾಡ್ತೀನಿ. ಕ್ವಾಂಟಮ್ ಆಸ್ ಇಟ್ ಇಸ್ ಮೆರಿಟೆಡ್, ಪೇಯಿಂಗ್ ಫಾರ್ ಆಸ್ ಮಚ್ ಇಸ್ ಮೆರಿಟೆಡ್ ಅಂದ್ರೆ ಎಷ್ಟು ಇಟ್ ಇಸ್ earned, how much that particular work is being earned, only for that I'll be paying for you. So in this way also you can go for getting the remedy done. ಅಥವಾ ಅವ್ರು ನಮಗೆ ಏನಾದ್ರು, ಫಾರ್ ಎನ್ ಎಕ್ಸಾಂಪಲ್, ಇಫ್ ದ ಕಾಂಟ್ರಾಕ್ಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಹಸ್ ಟೇಕನ್ ಪ್ಲೇಸ್ ಫ್ರಮ್ ದಿ ಅದರ್ ಸೈಡ್, ಲೈಕ್ ಇವಾಗ ಆಫರ್ ನಾನೇನಾದ್ರೂ ಕಾಂಟ್ರಾಕ್ಟ್ ನಿಮ್ಗೆ ಸರಿಯಾಗಿ ಮೆಟೀರಿಯಲ್ ಸಪ್ಲೈ ಮಾಡಲ್ಲ ಅಥವಾ ನಾನು ನಿಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಏನಂತೀವಿ, ಸರ್ ನಾನು ಇನ್ಮೇಲೆ ನಿಮ್ ಮುಂದೆ ಕೆಲಸ ಮಾಡಲ್ಲ, 50% ಆಗಿದೆ, ಈ 50% ಮಾತ್ರ ನೀವು ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ, ನೀವು ಫಸ್ಟ್ 5 lakhs ಅಂದ್ರೆ ಇವಾಗ 1 lakh ಅಂತ ಇದೀರಾ, ಅದೆಲ್ಲ ಬೇಡ, ಇವಾಗ ನಾನು ಕ್ಯಾನ್ಸಲ್, ನೀವು ಹೇಳಿದ ಮಾತ್ರ ಪ್ರಕಾರ ನಿಂತ್ಕೊಂತಾ ಇಲ್ಲ, ಸೊ ನೀವ್ ನಾನು ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ಮಾತ್ರ ಕೊಟ್ಬಿಟ್ಟು ನನಗೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸಾಕು ಅಂತ ಹೇಳಿ. ದಟ್ ಈಸ್ ಆಲ್ಸೋ ಒನ್ ವೇ ವೇರ್ ದ ಕ್ವಾಂಟಮ್ ಆಫ್ ಮೆರಿಟ್, how much ever is been merited, how much ever is been earned, only for that you can go for paying. Next, specific performance. Specific performance nothing but a court order that makes a party that breaches the contract to do what the contract required them to do, right? So it will be awarded only if damages are not adequate remedy. Andre ಇಲ್ಲಿ ಏನಾಗುತ್ತೆ ಅಂದ್ರೆ, see, it is discretionary remedy, so the court can decide when it wishes to grant it. It is not an absolute right. ಈ specific performance ಅನ್ನೋದು ಯಾವಾಗ ಆಕ್ಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, when you are getting the remedy in the form of finance, finance, finance cash ಅಲ್ಲಿ, in finance form, in cash form, when they are paying you the remedy, when it is not adequate, that means it will be rewarded only if damages are not adequate remedy. ಅಂದ್ರೆ ನಾವಾಗಲೇ ಹೇಳಿದೆ, ಬೈ ಡ್ಯಾಮೇಜ್ ಅಂದ್ರೆ ಎಷ್ಟು ಡ್ಯಾಮೇಜ್ ಆಗಿದೆಯೋ ಅದಷ್ಟಕ್ಕೆ ಮಾತ್ರ ಪೇ ಮಾಡೋ ಅಂತದ್ದು. ಬಟ್ ಅದೇನಾದ್ರೂ ಫಿನಾನ್ಷಿಯಲ್ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ, ಫಾರ್ ಎನ್ ಎಕ್ಸಾಂಪಲ್ ಡ್ಯಾಮೇಜ್ ಬಂದ್ಬಿಟ್ಟು 3 lakh ವರ್ತ್ ಆಫ್ ಡ್ಯಾಮೇಜ್ ಆಗಿರುತ್ತೆ, ಬಟ್ ಪೇ ಮಾಡೋರು ಏನಂತಾರೆ, ನಾನು ಬರೀ 2 lakhs ಪೇ ಮಾಡ್ತೀನಿ ಅಂತಾರೆ. ನಾವು 3 lakhsಗೆ 2 lakhs ತಗೊಳಕ್ ಆಗಲ್ಲ, ಸೊ ನಾವ್ ಏನಂತೀವಿ, ನೀನ್ 2 lakhs ನನಗೆ ಫಿನಾನ್ಸ್ ಪೇ ಮಾಡ್ಬೇಡ, ಈ 3 lakhs ನನ್ಗೆ ಏನ್ ಲಾಸ್ ಆಗಿದೆಯೋ ಅಷ್ಟಕ್ ಮಾತ್ರ ನೀನ್ ನನಗೆ ಕೆಲಸ ಮಾಡ್ಕೊಡು ಅಂತ ಹೇಳಿ.
Because 3 lakh on Pacific performance ಮಾತ್ರ ಪರ್ಫಾರ್ಮ್ ಮಾಡಿದ್ರೆ ನನಗೆ ಸ್ವಲ್ಪ ಕೆಲಸ ಆದ್ರೂ ಕಂಪ್ಲೀಟ್ ಆಗುತ್ತೆ. ಅದೇ 3 lakh ಬದಲು ನೀನ್ ಡ್ಯಾಮೇಜ್ ಆಗಿರೋದು ನಾನು 1 lakh ಮಾತ್ರ ಪೇ ಮಾಡ್ತೀನಿ ಅಂದ್ರೆ ಅಗೇನ್ ಇಟ್ ವಿಲ್ ಬಿ ಎ ಲಾಸ್ ಫಾರ್ ಮೀ. ಸೊ ವಾಟ್ ಐ ಟೆಲ್, you don't pay me the financial loss because you are not paying me 3 lakhs. You are ready to pay only 1 lakh. So what you do, ನಾನು 3 lakh worth of ಏನ್ ಪ್ರಾಬ್ಲಮ್ ಆಗಿದೆ ಅಥವಾ ಏನ್ ಲಾಸ್ ಆಗಿದೆ ಆ 3 lakh worth of ಕೆಲಸ ಮಾತ್ರ ನೀನ್ ಮಾಡ್ಕೊಡು ಅಂತ ಹೇಳಿ. ನೀನ್ ಹೆಂಗಾದ್ರೂ ಮಾಡು, ಬೇರೆಯವ್ರನ್ನ ಕರ್ಕೊಂಬಂದಾದ್ರೂ ಮಾಡು, ಇಲ್ಲ ನೀನಾದ್ರೂ ಮಾಡು, ದುಡ್ಡು ನನಗೆ ಬೇಡ, ಕೆಲಸ ಮಾತ್ರ ನನಗೆ ಕಂಪ್ಲೀಟ್ ಮಾಡ್ಕೊಡು ಅಂತ. ಸೊ ದಟ್ ಐ ವಿಲ್ ನಾಟ್ ಬಿ ಆನ್ ದಿ ಲಾಸ್ ಸೈಡ್. ನಾನು ಏನಾದ್ರು 1 lakh ಒಪ್ಕೊಂಡ್ರೆ ನನಗೆ 2 lakhs ಲಾಸ್ ಆಗುತ್ತೆ. ನಾನು ಏನಂತೀನಿ, ನಾನು ಇನ್ನು ದುಡ್ಡು ಬೇಡ, ನನ್ನ ಕೆಲಸ ಕರೆಕ್ಟ್ ಆಗಿ ಮಾಡಿ ಅದು ಅಷ್ಟು ಮಾತ್ರ ಮಾಡು, ಇನ್ನು ಕಂಟಿನ್ಯೂ ಮಾಡ್ಬೇಡ ಕಾಂಟ್ರಾಕ್ಟ್ ನ, ಆ ಲಾಸ್ ಆಗಿರೋ 3 lakhs ಮಾತ್ರ ನನಗೆ ಕಂಪ್ಲೀಟ್ ಮಾಡ್ಕೊಡು ಸಾಕು ಅಂತ. ಸೊ ದಿಸ್ ಇಸ್ ವಿತ್ ದಿ ಪೆಸಿಫಿಕ್ ಪರ್ಫಾರ್ಮೆನ್ಸ್. ಓಕೆ, so we saw with the quantum merit, we saw with the Pacific performance. Now let us see with the suit for injunction. Injunction is very simple. Court order ಅಂತೀವಿ. ಇನ್ನು ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಸ್ಟೇ ಆರ್ಡರ್ ಅಂತೀವಿ. ಸ್ಟೇ ಆರ್ಡರ್ ಅಂದ್ರೆ ಯಾವಾಗ, when we know there is a breach of contract, when something is happening not as per the contract, ನಮಗ್ ಬೇಕಾಗಿರೋ ಪ್ರಕಾರ ನಡೀದಿರ, ನಮಗ್ ಬೇಕಾಗಿರೋ ಕಾಂಟ್ರಾಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫಾಲೋ ಮಾಡಿದಿರ ಅವ್ರು ಬೇರೆ ಏನಾದ್ರು ಮಾಡಿದ್ರೆ ನಾನ್ ಫೈಲ್ ಕೇಸ್ ಮಾಡಿ ಕೋರ್ಟ್ ಅಲ್ಲಿ ಒಂದು ಸ್ಟೇ ಆರ್ಡರ್ ತಗೊಂಡ್ಬರ್ತೀನಿ, ಇಂಜಂಕ್ಷನ್ ಆರ್ಡರ್ ತಗೊಂಡ್ಬರ್ತೀನಿ. The court will give an injunction order. Court will issue an order. That ಜನರಲ್ ನಾವು ನೋಡ್ಬೇಕು, ಅರ್ಥ ಮಾಡ್ಕೋಬೇಕು, ಸ್ಟೇ ಆರ್ಡರ್ ಅಂತೀವಿ. ಕೋರ್ಟ್ ಏನಾದ್ರೂ ಸ್ಟೇ ಆರ್ಡರ್ ಕೊಟ್ಬಿಟ್ರೆ, ಇಶ್ಯೂ ಮಾಡಿದ್ರೆ ಕೆಲಸ ಎಲ್ಲಿಗೆ ನಡೆದಿದೆಯೋ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. In further you cannot go for proceeding, you cannot go for continuing. You need to stop the work wherever it has been done until the next things is been issued. See, it is a judicial process whereby a party to the contract is ordered to refrain from doing a particular act or thing. So here, not to do the further act, to do a particular act or thing. So injunction means a prohibitory order of a court to a person to not to do a particular act he has promised not to do under a contract, to do an act which has promised under a contract. ನಿಮ್ಗೆ ಏನ್ ಹೇಳಿದ್ರೆ ಅದನ್ನ ಮಾತ್ರ ಮಾಡೋದಕ್ಕೆ, ಇನ್ ಫ್ಯೂಚರ್ ನೀವು ಯಾವ್ದು ಮಾಡಬಾರ್ದು ಅಂತ ಹೇಳಿ ಜನರಲ್ ನಾವು ಹೇಳ್ತೀವಿ. ಒಂದು ಪ್ರಾಪರ್ಟಿ ಏನಾದ್ರು ಸ್ಟೇ ಆರ್ಡರ್ ಅಥವಾ ಏನಾದ್ರು ಪ್ರಾಪರ್ಟಿ ಸೇಲ್ ಅಂತ ಏನಾದ್ರು ಒಂದು ಇದ್ರೇನು, ನಾವ್ ಅನ್ಕೊಂಡಿದ ಪ್ರಕಾರ ಅದಾಗ್ಲಿಲ್ಲ ಅಂದ್ರೆ ನಾನ್ ಸ್ಟೇ ಆರ್ಡರ್ ತರ್ತೀನಿ, ನೀವು ಇಲ್ಲಿ ಬಿಲ್ಡಿಂಗ್ ಕಟ್ಟಬಾರ್ದು, ಕಟ್ತಾ ಇದ್ರೇನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದ್ರೇನು ಕೋರ್ಟ್ ಹತ್ರ ನಾವೇನಾದ್ರು ಇಂಜೆಕ್ಷನ್ ತಂದ್ಬಿಟ್ರೆ ಅಥವಾ ಸ್ಟೇ ಆರ್ಡರ್ ತಂದ್ರೆ ಆ ಕೆಲಸ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಫರ್ದರ್ ಕಾಂಟ್ರಾಕ್ಟ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗೋವರೆಗೂ ಆ ಬಿಲ್ಡಿಂಗ್ ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಸ್ಟೇ ಆರ್ಡರ್ ತಂದು ಒಂದು ಬೋರ್ಡ್ ಹಾಕ್ಬಿಡ್ತಾರೆ. So this is another remedy for the breach of contract. I hope you people are clear. I hope you all are clear with the today's concept, that is remedies for the breach of contract. So when you talk about remedies for breach of contract, we discussed with recession, that is cancellation, restitution, with the damages, and with the specific performance, and with the injunction, and with the quantum merit. So these are the different methods, remedies for the breach of contract. I hope you all are clear with today's concept. Thank you. Have a nice day. Today I will be ending the class. Stay home, stay safe. Please take care of your family. Thank you.